ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ದಿನನಿತ್ಯದ ಪ್ರಾರ್ಥನಾ ಚಟುವಟಿಕೆ ಆದಂತಹ ಒಂದು ವಿಷಯದ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ಚಾಲಕರು ಅಂತ ಹೇಳಿ. ಇದ್ರ ಬಗ್ಗೆ ಪ್ರಬಂಧವನ್ನು ನಾವು ನೋಡೋಣ, ಓಕೆನಾ. ಚಾಲಕರು ನಮ್ಮ ಸಾರಿಗೆ ವ್ಯವಸ್ಥೆಯ ಬೆನ್ನೆಲುಬಾಗಿದ್ದು ಅಪಾಯಗಳು, ಜವಾಬ್ದಾರಿ ಮತ್ತು ನಿರಂತರ ಸವಾಲುಗಳನ್ನು ಎದುರಿಸುತ್ತಾರೆ. ವಾಹನ ನಿರ್ವಹಣೆ, ಮಾರ್ಗ ಯೋಜನೆ ಮತ್ತು ಸುರಕ್ಷಿತ ಪ್ರಯಾಣವನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಕಷ್ಟಕರ ಹವಾಮಾನದಲ್ಲಿಯೂ ಕೆಲಸ ಮಾಡಿ ಜನರನ್ನು ತಲುಪಿಸುತ್ತಾರೆ. ಆದ ಅತಿವೇಗ, ಅಜಾಗರೂಕತೆ ಮತ್ತು ಗಮನ ಬೇರೆಡೆ ಹರಿಸುವಂತಹ ದುರಭ್ಯಾಸಗಳು ಅಪಘಾತಗಳಿಗೆ ಕಾರಣವಾಗಬಹುದು. ಚಾಲಕರ ವೃತ್ತಿ, ಗೌರವ ಮತ್ತು ಕೌಶಲ್ಯವು ಬಹುಮುಖ್ಯವಾಗಿದ್ದು, ಸುರಕ್ಷಿತ ರಸ್ತೆಗಳ ನಿರ್ಮಾಣ ಮತ್ತು ನಿಯಮಗಳ ಪಾಲನೆಯಿಂದ ಚಾಲಕರ ಕರ್ತವ್ಯಗಳನ್ನು ಸುಗಮಗೊಳಿಸಬಹುದು. ಚಾಲಕರು ಎದುರಿಸುವಂತಹ ಸವಾಲುಗಳು ಮತ್ತು ಅವರ ಜವಾಬ್ದಾರಿಗಳು. ವೃತ್ತಿಪರ ಕರ್ತವ್ಯಗಳು. ಚಾಲಕರು ಕೇವಲ ವಾಹನ ಚಲಿಸುವುದಷ್ಟೇ ಅಲ್ಲ, ವಾಹನವನ್ನು ಸ್ವಚ್ಛವಾಗಿಡುವುದು, ನಿಯಮಿತ ನಿರ್ವಹಣೆ ಮಾಡುವುದು ಮತ್ತು ರಸ್ತೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮಾರ್ಗಗಳನ್ನು ಯೋಜಿಸುವುದು ಅವರ ಕೆಲಸದ ಭಾಗವಾಗಿದೆ. ಅವರ ಸವಾಲಿನ ಜೀವನ ಯಾವ ರೀತಿ ಇರುತ್ತೆ? ಬೇಸಿಗೆಯ ಬಿಸಿಲು, ಚಳಿಯ ಚಳಿ, ಮಳೆಗಾಲದ ಕೆಸರು ನೀರಿನಲ್ಲಿ ಕೆಲಸ ಮಾಡುತ್ತಾರೆ. ಇದರಿಂದಾಗಿ ಅವರ ಕೆಲಸ ಕಷ್ಟಕರವಾಗಿರುತ್ತದೆ. ಸಮಾಜಕ್ಕೆ ಅವರ ಕೊಡುಗೆ. ಚಾಲಕರು ಸಮಯವನ್ನು ಉಳಿಸಿ ಜನರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುಲಭವಾಗಿ ತಲುಪುವಂತೆ ಮಾಡುತ್ತಾರೆ. ಕಡಿಮೆ ಶುಲ್ಕದಲ್ಲಿ ಸಾರ್ವಜನಿಕರಿಗೆ ಸಾರಿಗೆ ಸೌಲಭ್ಯ ಒದಗಿಸುತ್ತಾರೆ. ಅಪಾಯಕಾರಿ ಚಾಲನಾ ಅಭ್ಯಾಸಗಳು. ಅತಿವೇಗದಿಂದ ಚಲಿಸುವುದು ನಿಯಂತ್ರಣ ಕಳೆದುಕೊಳ್ಳಲು ಮತ್ತು ಗಂಭೀರ ಅಪಘಾತಗಳಿಗೆ ಕಾರಣವಾಗುತ್ತದೆ. ಗಮನ ಬೇರೆಡೆ ಹರಿಸುವುದು, ಮೊಬೈಲ್ ಬಳಕೆ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅಪಘಾತಗಳಿಗೆ ಮುಖ್ಯ ಕಾರಣವಾಗಿದೆ. ಮದ್ಯಪಾನ, ಕುಡಿದು ವಾಹನ ಚಲಾಯಿಸುವುದು ಸಂಚಾರಿ ನಿಯಮಗಳನ್ನು ಪಾಲಿಸುವುದನ್ನು ಕಷ್ಟಕರವಾಗಿಸುತ್ತದೆ. ಸುರಕ್ಷಿತ ಚಾಲನೆ ಮತ್ತು ಅದಕ್ಕೆ ಪರಿಹಾರಗಳು. ಅವಶ್ಯಕತೆಗಳು. ಚಾಲಕರು ಪರವಾನಗಿ ಹೊಂದಿರಬೇಕು ಮತ್ತು ತಮ್ಮ ವಿವರಗಳನ್ನು ಪ್ರದರ್ಶಿಸಬೇಕು. ಬೆಂಗಳೂರಿನಂತಹ ನಗರಗಳಲ್ಲಿ ಆಟೋಗಳಲ್ಲಿ ಚಾಲಕರ ವಿವರ ಫಲಕಗಳು ಪ್ರಯಾಣಿಕರ ಸುರಕ್ಷತೆಗೆ ಮುಖ್ಯವಾಗಿದ್ದವು. ಚಾಲಕರ ಜವಾಬ್ದಾರಿ. ಚಾಲಕರು ನಿಯಮಗಳನ್ನು ಪಾಲಿಸಬೇಕು, ವೇಗ ಮಿತಿಯನ್ನು ಕಾಯ್ದುಕೊಳ್ಳಬೇಕು ಮತ್ತು ಗಮನ ಬೇರೆಡೆ ಹರಿಸುವ ಚಟುವಟಿಕೆಗಳನ್ನು ತಪ್ಪಿಸಬೇಕು. ಉದ್ಯೋಗದಾತರ ಪಾತ್ರ. ಕಂಪನಿಗಳು ಚಾಲಕರ ಅಗತ್ಯತೆಗಳನ್ನು ಪೂರೈಸಬೇಕು ಮತ್ತು ಫ್ಲೀಟ್ ನಿರ್ವಹಣಾ ಪರಿಹಾರಗಳನ್ನು ಬಳಸಬೇಕು. ಒಟ್ಟಾರೆಯಾಗಿ ಚಾಲಕರು ನಮ್ಮ ಸಮಾಜದ ಅವಿಭಾಜ್ಯ ಅಂಗವಾಗಿದ್ದು, ಅವರ ಕೆಲಸವನ್ನು ಗೌರವಿಸಬೇಕು ಮತ್ತು ಸುರಕ್ಷಿತ ಚಾಲನೆಯನ್ನು ಪ್ರೋತ್ಸಾಹಿಸಬೇಕು. ಇದು ಎಲ್ಲರ ಸುರಕ್ಷತೆಗೂ ಮುಖ್ಯವಾಗಿದೆ. ಸೊ ಇವತ್ತಿನ ದಿನ ನಾವೆಲ್ಲ ಚಾಲಕರ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋದೊಂದಿಗೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.